ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಕಳೆದ ತಿಂಗಳು ಕೂಡ ಇದೇ ವೇದಿಕೆಯಲ್ಲಿ ಪ್ರೆಸ್ ಕ್ಲಬ್ನ ಕೌನ್ಸಿಲ್ನ ಒಂದು ಕಾರ್ಯಕ್ರಮ ಕೂಡ ನಾನು ಭಾಗವಹಿಸಿದೆ. ಇದೀಗ ಎರಡನೇ ತಿಂಗಳಿನಲ್ಲಿ ಎರಡನೇ ಕಾರ್ಯಕ್ರಮದಲ್ಲಿ ನಾವು ಬಂದು ಭಾಗವಹಿಸಬೇಕಾದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಅಧ್ಯಕ್ಷ ಅಂತ ಆರ್ ಶ್ರೀಧರ್ ಅವರನ್ನು ಮತ್ತು ಎಲ್ಲ ಸದಸ್ಯರನ್ನು ಬಹುಶಃ ಈ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದಕ್ಕೆ ನಾನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ತಮ್ಮ ತಮ್ಮ ವೃತ್ತಿಯ ಜೊತೆಯಲ್ಲಿ ಇವತ್ತು ಸಮಾಜದ ವಿವಿಧ ರಂಗಗಳಲ್ಲಿ ತನ್ನ ಭಾಳಷ್ಟು ಪ್ರಾಮಾಣಿಕ ಮತ್ತು ಬದ್ಧತೆಯನ್ನು ತನ್ನ ಕೆಲಸ ನಿರ್ವಹಿಸಿ ಒಂದು ಯಶಸ್ಸಿನ ಹಂತಕ್ಕೆ ಬಂದನ್ನು ಗುರುತಿಸಿ ಅವರು ಪಟ್ಟಂಥ ಶ್ರಮಕ್ಕೆ ಇಡೀ ಕರ್ನಾಟಕದ ಪ್ರೆಸ್ ಕ್ಲಬ್ನವರು ಇವತ್ತು ಗೌರವ ಕೊಡುವಂಥ ಜೊತೆಯಲ್ಲಿ ಇತರರಿಗೆ ಒಂದು ಪ್ರೋತ್ಸಾಹ ಮತ್ತು ಪ್ರೇರಣೆಯ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಇವತ್ತು ಪ್ರೆಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ತಮ್ಮ ಮಾಧ್ಯಮ ಮತ್ತು ಪತ್ರಿಕಾ ಉದ್ಯಮದ ಜೊತೆಯಲ್ಲಿ ಈ ರೀತಿಯ ಸಾಮಾಜಿಕವಾದ ಚಿಂತನೆ ಮಾಡೋದು ಕೂಡ ಇವತ್ತು ನಿಮ್ಮ ಆ ಒಂದು ಏನು ನಾವು ಬಹುಶಃ ಇವತ್ತು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ನಾವು ಹೇಳ್ತೇವೆ ಅದಕ್ಕೆ ಪೂರಕವಾಗಿದೆ. ಯಾಕೆಂತ ಹೇಳಿದರೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಬರೀ ನಮಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳಿಕೊಂಡು ಮಾತ್ರ ಇವತ್ತು ಪತ್ರಿಕಾ ಉದ್ಯಮವನ್ನು 4ನೇ ಅಂಗ ಅಂತ ನಾವು ಯಾರು ಕೂಡ ಕರೀಲಿಲ್ಲ. ಪ್ರೆಸ್ ಇವತ್ತು ಯಾಕೆ ಪ್ರೆಸ್ ಇವತ್ತು 4th ಪಿಲ್ಲರ್ ಆಫ್ ದಿ ಡೆಮೋಕ್ರಸಿ ಅಂತ ಹೇಳಿದರೆ ಮಾಹಿತಿ ಕೊಡುವ ಒಂದು ಕೇಂದ್ರ ಜೊತೆಯಲ್ಲಿ ಮಾಧ್ಯಮ ಯಾವಾಗಲೂ ಕೂಡ ಸಾಮಾಜಿಕ ಜವಾಬ್ದಾರಿ ಒಂದು ಪ್ರತೀಕ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಒಂದು ಪ್ರತೀಕವಾಗಿ ಇವತ್ತು ತಮ್ಮ ಕೆಲಸ ನಿರ್ವಹಿಸುವಂಥ ಜವಾಬ್ದಾರಿ ಕೂಡ ಪ್ರೆಸ್ನವ್ರಿಗೆ ಇವತ್ತು ಇದೆ. ಅದ್ರ ಜೊತೆಯಲ್ಲಿ ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಇವತ್ತು ತನ್ನ ಸಮಾಜದಲ್ಲಿ ಕೆಲಸ ಮಾಡುವಂಥ ದೊಡ್ಡ ಮಟ್ಟದ ಶಕ್ತಿ. ಯಾಕಂತ ಹೇಳಿದರೆ ಎಲ್ಲೆಲ್ಲಿ ಮಾನವೀಯತೆ ಮೌಲ್ಯ ಜೀವಂತವಾಗಿ ಇರಬೇಕಾದ್ರೆ ಅದು ಪತ್ರಿಕಾ ಉದ್ಯಮದಲ್ಲಿ ಅದಕ್ಕೆ ಕುಟುಂಬ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಜನಸಾಮಾನ್ಯರಲ್ಲಿ ವಿದ್ಯಾರ್ಥಿಗಳಿಗೆ ಮಾನವೀಯ ಮೌಲ್ಯಗಳು ಬಲಿಷ್ಠವಾಗಿ ನಿಲ್ಲಕ್ಕೆ ಸಾಧ್ಯವಾಗುವಂಥದ್ದು. ಇವತ್ತು ನಮ್ಮ ಸಮಾಜದ ಒಂದು ಸಹೋದರತೆ ಪ್ರೀತಿ ವಿಶ್ವಾಸ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗ ಮತ್ತು ಮಣ್ಣಿನ ಸಂಸ್ಕೃತಿ ಏನಿದೆ ಪರಂಪರೆ ಆಚರಣೆ ವಿಚಾರ ಇದೆಯಾ ಇದೆಲ್ಲನೂ ಕೂಡ ಒಟ್ಟುಗೂಡಿಸಿಕೊಂಡು ಇದನ್ನು ಕೇಂದ್ರೀಕರಿಸಿಕೊಂಡು ಇದನ್ನು ಸ್ಥಾಪನೆ ಮಾಡಿದ ಮುಂದುವರಿಸಲಿಕ್ಕೆ ಪತ್ರಿಕೋದ್ಯಮ ತನ್ನದಾದ ವಿಶೇಷವಾದ ಜವಾಬ್ದಾರಿ ಕೆಲಸ ಇವತ್ತು ನಿರ್ವಹಿಸಿ ಅಂತ ಕೂಡ ಹೇಳಲಿಕ್ಕೆ ಅದಕ್ಕಾಗಿ ಇದೆಲ್ಲವೂ ಕೂಡ ಸೇರಿಸಿಕೊಂಡೇ ಇವತ್ತು ಪತ್ರಿಕೆಯನ್ನು ಇವತ್ತು ನಮ್ಮ ಭಾರತದ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಇವತ್ತು ಕರೆಯಲ್ಪಡ್ತದೆ. ಯಾಕೆ ಪ್ರಜಾಪ್ರಭುತ್ವ ಒಂದು ದೇಶದಲ್ಲಿ ಉಳಿಬೇಕಾದ್ರೆ ಈ ರೀತಿ ಎಲ್ಲ ವಿಚಾರ ಉಳಿಲಿದ್ದರೆ ಮಾತ್ರ ಇವತ್ತು ಪ್ರಜಾ ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೆಲ್ಲ ಉಳಿಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ಪತ್ರಿಕಾ ಉದ್ಯಮದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತಿನ ಪತ್ರಿಕಾ ಉದ್ಯಮದ ನಮ್ಮ ಪ್ರೆಸ್ ಕ್ಲಬ್ಬಿನ ಕಾರ್ಯಕ್ರಮಕ್ಕೆ ನಾವೆಲ್ಲ ರಾಜಕಾರಣಿಗಳೆಲ್ಲರೂ ಕೂಡ ನಾವು ಇದ್ದೇವೆ. ನಾನು ಯಾವಾಗಲೂ ಮಾತು ಹೇಳ್ತಾ ಇದ್ದೇನೆ, ರಾಜ್ಯಕ್ಕೆ ಅದನ್ನು ಬಿಟ್ಟು ಪತ್ರಿಕೆ ಅವ್ರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ಪತ್ರಿಕೆಯವರನ್ನು ಬಿಟ್ಟು ರಾಜ್ಯಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲದ ಪದಕ್ಕೆ ಪ್ರತಿಯೊಬ್ಬರಿಗೊಬ್ಬರು ಇಂಟರ್ ಕನೆಕ್ಟೆಡ್ ಆಗಿರುವಂಥ ಒಂದು ವಿಶೇಷವಾದ ಒಂದು ಸಂಬಂಧ ಇವತ್ತು ಪತ್ರಿಕೆಯವ್ರದ್ದು ಮತ್ತು ನಮ್ಮ ರಾಜಕಾರಣಿಗಳ ಇವತ್ತು ವಿಚಾರದಲ್ಲಿ. ಆದರೂ ಕೂಡ ಇದು ಒಂದು ಹೆಜ್ಜೆ ಮುಂದೆಗೆ ನಾವು ಆಲೋಚನೆ ಮಾಡಬೇಕು. ಇವತ್ತು ಪತ್ರಿಕೆ ಉದ್ಯಮ ಮತ್ತು ಜನಪ್ರತಿನಿಧಿಗಳು ಅದು ಸಮಾಜದ 2 ಕಣ್ಣುಗಳು. ಸಮಾಜದ 2 ಕಣ್ಣುಗಳಾಗಿ ಇವತ್ತು ಪತ್ರಿಕೆ ಉದ್ಯಮ ಮತ್ತು ಇವತ್ತು ಜನಪ್ರತಿನಿಧಿಗಳು ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಣ್ಣು ಸಮಾಜದಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಸಮಸ್ಯೆಗಳನ್ನು ಆಚಾರ ಹೋಗುಗಳನ್ನು ಇವತ್ತು ನೋಡಿಕೊಂಡಿದ್ದರೆ, ಇನ್ನೊಂದು ಕಣ್ಣು ಅದಕ್ಕೆ ಪರಿಹಾರ ಕೊಡುವಂಥ ಇವತ್ತು ಕಾರ್ಯಚಟುವಂಥ ಕಣ್ಣು ಇವತ್ತು ಆಗಿದೆ. ಯಾವಾಗ ಇವತ್ತು 2 ಕಣ್ಣುಗಳು ಕಣ್ಣು ಮುಚ್ಚುತ್ತಾರ ಆವಾಗ ಸಮಾಜ ಕತ್ತಲೆಯಾಡಿ ಜಾರತ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ 2 ಕಣ್ಣುಗಳಿಗೂ ಕೂಡ ವಿಶೇಷವಾದ ಜವಾಬ್ದಾರಿ ಇದೆ. ಅಂಥ ಜವಾಬ್ದಾರಿ 2 ಕಣ್ಣುಗಳನ್ನು ಕೂಡ ಇವತ್ತು ತಾವು ಒಟ್ಟು ಸೇರಿಸಿಕೊಂಡು ಇದೇ ಕಾರ್ಯಕ್ರಮ ತಾವು ಇವತ್ತು ಹಮ್ಮಿಕೊಂಡಿದ್ದೀರಿ. ಇದು ಎಲ್ಲರಿಗೂ ಕೂಡ ಪ್ರೇರಣೆ ಕಾರ್ಯಕ್ರಮ ಕೂಡ ಆಗಲಿ. ಅದರ ಜೊತೆಯಲ್ಲಿ ಭಾಳಷ್ಟು ಜನ ತಾವು ಇವತ್ತು NIRS ಸೇರಿಸಿಕೊಂಡು ಬಹುಶಃ ಪ್ರೈಡ್ ಆಫ್ ಕರ್ನಾಟಕ ಒಂದು ಅತ್ಯುತ್ತಮವಾದ ಹೆಸರನ್ನು ಪ್ರಶಸ್ತಿಯನ್ನು ನಮ್ಮ ಶಾಸಕರ ಮಿತ್ರನಿಗೆ ಕೊಟ್ಟು ನನಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದಕ್ಕೆ ನಾನು ಸಲ್ಲಿಸಿ ಅವರನ್ನು ಅಭಿನಂದಿಸ್ತೇನೆ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ರಂಗದಲ್ಲಿ ಇವತ್ತು ಅದು ಇಂಡಸ್ಟ್ರಿಯಲ್ ಇರಲಿ, ಪತ್ರಿಕೆಯಲ್ಲಿ, ಡಾಕ್ಟರ್ ಇರಲಿ, ಇಂಜಿನಿಯರ್, ಅಡ್ವೊಕೇಟ್ ಎಲ್ಲರೂ ಕೂಡ ಸೇರಿಸಿ ಆ ಒಂದು ಕ್ಷೇತ್ರ ಗುರುತಿಸಿಕೊಂಡು ಅವನು ಗೌರವಿಸಿದ್ರಿ. ಆದ ಕಾರಣ ಅವರಿಗೆ ಸಿಕ್ಕುವಂಥ ಪ್ರಶಸ್ತಿ ಅದು ಒಂದು ಪ್ರಶಸ್ತಿ ಮಾತ್ರ ಅಲ್ಲ, ಅವರ ಇಷ್ಟು ವರ್ಷಗಳ ಕಠಿಣ ಶ್ರಮ, ಅವರ ತ್ಯಾಗ, ಅವರ ತಾಳ್ಮೆ, ಅವರ ಬದ್ಧತೆ, ಅವರು ಈ ಹಂತಕ್ಕೆ ಹೇರಲಿಕ್ಕೆ ಅವ್ರು ಪಟ್ಟಂಥ ಶ್ರಮಕ್ಕೆ ಒಂದು ಪ್ರತಿಫಲ ಆಗಿ ಸಿಕ್ಕಿದಂಥ ದೊಡ್ಡ ಮಟ್ಟದ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಪ್ರಶಸ್ತಿ ಪಡೆದಂಥ ಪ್ರತಿಯೊಬ್ಬರೂ ಕೂಡ ನನ್ನ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿ ಅವರು ಇನ್ನಷ್ಟು ಎತ್ತರ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ. ಇವರು ನೋಡಿದಂಥ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಕೂಡ ಒಂದು ಪ್ರೇರಣೆಯಾಗಿ ಮುಂದಿನ ದಿನ ಅವರು ಕೂಡ ದೊಡ್ಡ ಸ್ಥಾನಕ್ಕೆ ಬರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಬಹುಶಃ
ನಾನು ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯ ಶುಭಾಶಯ ಸಲ್ಲಿಸಿಕೊಂಡು ತಾವು ಹೊಸ ವರ್ಷದ ಒಂದು ಸಂದರ್ಭದಲ್ಲಿ ನ್ಯೂ ಇಯರ್ನ ಈ ಕೊನೆಯ ಒಂದು ಹಂತದಲ್ಲಿ ತಾವು ಇವತ್ತು ಎಲ್ಲ ಕಾರ್ಯಕ್ರಮ ತಾವು ಇವತ್ತು ಹಮ್ಮಿಕೊಂಡ ಸಂದರ್ಭದಲ್ಲಿ ಎಲ್ಲ ಕೂಡ ಸಂತೋಷದ ವಾತಾವರಣದಲ್ಲಿ ಇದ್ದಾರೆ. ಅದಕ್ಕಾಗಿ ಬಹುಶಃ ನಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನಾನು ಮಾಧ್ಯಮ ಮಿತ್ರರಿಗೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಸಮಾಜ ಒಂದು ದಿವಸ ನಮ್ಮ ನ್ಯೂ ಇಯರ್ ದಿವಸ ಮಾತ್ರ ಅಲ್ಲ, ಇದೇ ರೀತಿಯ ಒಂದು ಸಂತೋಷದ ವಾತಾವರಣ ಇಡೀ ಸಮಾಜ ಮತ್ತು ರಾಜ್ಯ ಪ್ರತಿ ದಿವಸ ಇರುವಾಗ ನೋಡಿಕೊಳ್ಳುವ ಜವಾಬ್ದಾರಿ ಅದು ನಮ್ಮ ಮಾಧ್ಯಮದ ಮಿತ್ರರ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಸಮಾಜವನ್ನು ಕಟ್ಟುವಂತಹ ಬರಹಗಾರ ಇರಬೇಕು ಹೊರತು ಸಮಾಜವನ್ನು ವಿಭಾಗ ಮಾಡೋದು ಬರಹಾಗಿ ನಾವು ಎಲ್ಲಿಯೂ ಕೂಡ ಅವಕಾಶ ಮಾಡಿ ಕೊಡಬಾರ್ದಂತ ಕೂಡ ಹೇಳಲಿಕ್ಕೆ ನಾನು ಯೋಚಿಸ್ತೇನೆ. ನಮ್ಮ ದೇಶದ ದೊಡ್ಡ ಮಟ್ಟದ ಶಕ್ತಿ ಯಾವುದಂತ ಹೇಳಿದರೆ ಅದು ಏಕರೀತಿ ಅಲ್ಲ, ಏಕನೀತಿ ಅದು ಶಕ್ತಿ ಅಲ್ಲ. ನಮ್ಮ ಒಗ್ಗಟ್ಟೇ ನಮಗೆ ದೊಡ್ಡ ಮಟ್ಟದ ವಿಚಾರ. ಒಗ್ಗಟ್ಟು ಅಂತ ಹೇಳಿದರೆ ಸಾಮರಸ್ಯ ಅಂತ ಹೇಳಿದರೆ ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ. 2 ಜನ ಎಲ್ಲಿದ್ದೇವೆ ಅಲ್ಲಿ ಸಾಮರಸ್ಯ ಭಿನ್ನಾಭಿಪ್ರಾಯ ಇದ್ದೇ 2-3 ಸಂಘರ್ಷ ಎಲ್ಲಿ ಬರ್ತದ ಅಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇದೆ. ಭಿನ್ನಾಭಿಪ್ರಾಯ ಬಿಟ್ಟು ಸಾಮರಸ್ಯ ಇರಲಿಕ್ಕೆ ಸಾಧ್ಯ ಅಲ್ಲ. ಸಾಮರಸ್ಯ ಅಂತ ಹೇಳಿದರೆ ಇದ್ದಂಥ ಭಿನ್ನಾಭಿಪ್ರಾಯಗಳನ್ನು ಎಲ್ಲ ಸಕಾರಾತ್ಮಕ ಸ್ವೀಕರಿಸಿ ನಾವು ಪರಸ್ಪರ ಚರ್ಚೆ ಮಾಡಿಕೊಂಡು ನಾವೆಲ್ಲ ಒಬ್ಬರೊಬ್ಬನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಂತೆಲ್ಲ ಮುಂದೆ ಒಗ್ಗಟ್ಟಿಂದ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕಟ್ಟುವ ಜವಾಬ್ದಾರಿ ಅದು ಬರೇ ನೀವು ಶಾಸಕರಿಗೆ MLAಗೆ ಸರ್ಕಾರ ಬಿಟ್ಟರೆ ಆಗುವುದಿಲ್ಲ. ಪ್ರತಿಯೊಬ್ಬರು ಎದ್ದು ನಿಂತು ಪ್ರತಿಯೊಂದು ಮನೆಯವರು ಎದ್ದು ನಿಂತು ಸಮಾಜ ಕಟ್ಟಲಿಕ್ಕೆ ನಾವೆಲ್ಲ ಬದ್ಧರೆಂಬ ಪ್ರತಿನಿಧಿ ಸ್ವೀಕರಿಸಿ ಮಾತ್ರ ಸಾಮರಸ್ಯ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ದೊಡ್ಡ ಮಟ್ಟ ಕನಸೇ ಈ ಪ್ರೆಸ್ ಕ್ಲಬ್ ಬ್ಯಾಂಗ್ಳೂರನ್ನು ಇವತ್ತು ಹಮ್ಮಿಕೊಳ್ಬೇಕನ್ನು ನಾನು ಇವತ್ತು ಹೇಳಿಕೊಂಡು ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸಿ, ನನಗೆ ವಿಶ್ವಾಸದ ಮತ್ತು ಗೌರವ ಇದೆ. ಬೆಂಗಳೂರು ಪ್ರೆಸ್ ಕ್ಲಬ್ ಯಾವಾಗಲೂ ಕೂಡ ಅವರು ನ್ಯೂಸನ್ನು ಮಾತ್ರ ನ್ಯೂಸ್ ಮಾಡ್ತಾರೆ, ವ್ಯೂಸನ್ನು ನ್ಯೂಸ್ ಖಂಡಿತವಾಗಿಯೂ ಮಾಡೋದಿಲ್ಲ. ಸೊ ನ್ಯೂಸ್ ಮಾತ್ರ ನ್ಯೂಸ್ ಮಾಡಬೇಕು ಹೊರತು ವ್ಯೂಸ್ ಅವ್ನು ನೋಡಿದೆಲ್ಲನೂ ಕೂಡ ನ್ಯೂಸ್ ಮಾಡೋ ಪರಿಸ್ಥಿತಿ ಅಂತ ಆಗ್ಬೋದು. ಈ ಕಾಲಘಟ್ಟದಲ್ಲಿ ಕಷ್ಟದ ಕಾಲದಲ್ಲಿ ನಾವು ಇದ್ದೇವೆ. ನೋಡಿದೆಲ್ಲ ಕೂಡ ನ್ಯೂಸ್ ಮಾಡಿದರೆ ನಿಮ್ಮ TRP ಜಾಸ್ತಿ ಮಾಡ್ಬೋದು, ನಮ್ಮ ರಾಜ್ಯದ TRP ಕೆಳಗೆ ಹೋಗ್ತದಲ್ಲ, ಇದನ್ನೇ ಅದು ಸುಧಾರಿಸುವಂಥ ಕೆಲಸ ಮಾಡುವಂಥದ್ದು. ಆದಾಗ ಇದೆಲ್ಲ ನೀವು ಜವಾಬ್ದಾರಿ ಅರ್ಥಕೊಂಡು ಸಮಾಜ ಕಟ್ಟಲಿಕ್ಕೆ ನಿಮ್ಮ ದೊಡ್ಡ ಮಟ್ಟ ಶಕ್ತಿ ಪ್ರೋತ್ಸಾಹವೆಲ್ಲ ಕೊಡಬೇಕಂತ ಕೇಳಿಕೊಳ್ತಾ ನಿಮ್ಮೆಲ್ಲರ ಸಾಕು ನಾನು ಯಾಚಿಸಿಕೊಂಡು ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ಹೊಸ ವರ್ಷದ ಮುಂದಿನ ಮಕರ ಸಂಕ್ರಮಣದ ಹಬ್ಬದ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.